ನಾಂದೆ ಶಶಿಕಾಂತ್ ಗುರುಜಿ ಚುನಪ್ಪ ಪೂಜಾರಿ ಗುರ್ಲಾಪುರದಿಂದ ಏನೋ ಹೋಗಲಿ ಕರೆ ಇನ್ನೊಂದು 100 ರೂಪಾಯಿ ತಗೊಂಡೆ ಹೋಗ್ತಾನೆ. ನಿಮ್ಗೆ ರೈತರಿಗೆ ಹೇಳ್ತೀನಿ, ಹಿಂದ ರಾಜಕಾರಣ ತಂದ ಜಗಳ ಹಚ್ಚಕತ್ತಿದ್ರ ಪತ್ರಿಕೆ ಟೋಲ್ನಾಗ ನಮ್ಮ ರೈತ ಸಂಘ ಕಲ್ಲು ಒಗದಿಲ್ಲ, ಬ್ಯಾರೆ ಮಕ್ಕಳ ಕಲ್ಲು ಒಗದಾರ. ಆ ಮಕ್ಕಳ ಮನೆ ಕಲ್ಲು ಬೀಳಂಗ ಭಗವಂತ ಮಾಡಲಿ. ನಿಮ್ಗೆ ಹೇಳ್ತೀನಿ, ನೀವೆಲ್ಲ ಚುನಪ್ಪ ಪೂಜಾರಿ ಒಂದು ಜೋರ್ಲೆ ಚಪ್ಪಾಳಿ ಹೊಡೆದು ಧನ್ಯವಾದ ಇಲ್ಲ ಹೇಳ್ತೀನಿ. ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ, ತಡೀರಿ. ಎಲ್ಲರೂ ಗುರುಗಳು ಮಾತಾಡೋದು ಸೌಂಡ್ ಇರತ್ತ ತಮ್ಮ ಜೋರ್ಲೆ ನಿನ್ನೆ ಒಂದ್ ನಿಮಿಷ ಶಾಂತಗರಿಪ್ಪ, ಶಾಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು 5 ನಿಮಿಷ ಶಾಂತ 5 ನಿಮಿಷ ಇದು ಇಲ್ಲಿ ಕೇಳ್ರಿ. ಫ್ಯಾಕ್ಟ್ರಿ ಅವರು ನಿನ್ನೆ ಮುಂಜಾನೆ ನನಗೂ ಒಂದಿಷ್ಟ ವಿಚಾರ ಬೇರೆ ಬಂದಿತ್ತು. ಕೇಳ್ತಮ್ಮ ಫ್ಯಾಕ್ಟ್ರಿ ತಮ್ಮ ನಿಲ್ಸೋದು ಕಮಿಷನರ್ ಹೆಂಗ ತಗದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಇದ್ರ. ಆದ್ರ ನೀವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಗುರ್ಲಾಪುರ ತಾಯಂದ್ರು, ಯುವಕರು, ಹಿರಿಯರು, ಈ ಗ್ರಾಮದವರು, ರಾಜ್ಯದ ಮೂಲೆಯಿಂದ ಏನ್ ನೀವು ಬಂದ್ರಲ್ಲ ನಿಮ್ಮ ಶಕ್ತಿಗೆ ನಡಗಿಬಿಟ್ಟು ಮಕ್ಕಳೆಲ್ಲರೂ. ಆದ್ರ ಯಾವುದೇ ರಾಜಕಾರಣಿ ಹೆದರಿ ಸಂಘಟನೆ ಕೂಡಬಾರ್ದು. 1 ರೂಪಾಯಿ ಇರ್ಲಾರ್ದ ಶಶಿಕಾಂತ್ ಗುರುಜಿನ ಚುನಾವಣೆ ನಿಲ್ಲಿಸ್ಬೇಕಂತ ಏನ್ ಮಾಡಿದಾರಲ್ಲ ಅವ್ರನ್ನ ಮೇಲೆ ತಗೊಂಡ್ಬಿಟ್ಟು 3,000 ಕೇಳಿ ಮೊದಲ 3,500 ಕೇಳಿದ್ದೀವಿ. 1 ರೂಪಾಯಿ ಕುಡಿದ್ರು ಅಂದಿದ್ರು. ಇಲ್ಲಿ ನಿಮ್ ಹೋರಾಟ 5 ದಿನಕ್ಕ 3,200 ಬಂತು. ನಿನ್ನೆ ಮುಂಜಾನೆ ಏನ್ ಹೇಳಿದ್ರಂದ್ರೆ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೇಕಾದ್ರೆ ಕುಂಡ್ರಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ 10 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಲಾಪುರದಾಗ, ಇನ್ನು 100 ರೂಪಾಯಿ ತಗೊಂಡ ಹೋಗ್ತಿರತ್ತೇಳಿ. ಇವತ್ತ ಫ್ಯಾಕ್ಟ್ರಿ ಅವರು 3,250, ಸಿದ್ದರಾಮಯ್ಯನವ್ರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತು ನಂದ 3,300 ರೂಪಾಯಿ. ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಾಕತ್ತಿದ್ರೆ ಇವತ್ತು ರಾತ್ರಿ ನಾಳೆ ಕಬ್ಬು ಕಡೆ ಹೊರದಿವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರು ಅರ್ಧ ಎಬ್ಸೋದು, ಹೋರಾಟ ಹೊಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ನೀವೆಲ್ಲ ಇದ ಗೆಲುವಾಗೈತಿ. ನಿಮಗೆ ವಿನಂತಿ ಮಾಡ್ಕೋತೀನಿ. ನೀವೆಲ್ಲ ಸುಡಿಲ್ಲ, ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬೇರೆ ಮಾತಾಡ್ತೀವಿ. ನೋಡ್ರಿ, 10 ವರ್ಷ ಇತಿಹಾಸದಾಗ ಬೇಕಾದಷ್ಟು ಫೈಲ್ ಹಿಡ್ಕೊಂಡು ಡೆಲಿಗೇಟ್ ಆಗ್ಯಾರ. ಮಿನಿಸ್ಟರ್ ನಿಯೋಗ ಹೋದಾರ, ಸಿದ್ದರಾಮಯ್ಯ ತೆಗ್ ನಿಯೋಗ ಹೋದಾರ, ಮೋದಿ ಅವ್ರ ತೆಗ್ ನಿಯೋಗ ಹೋದಾರ. 50 ಪೈಸೆ ಸಿಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದ ಹೇಳೀನಿ, ಸತ್ತ ಒಂದು ಮಾತು, ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಕೂತಿರ್ಲ ನಾವೊಂದ್ ಹೇಳಿ ಏನು ಪ್ಲಾನ್ ಮಾಡಿಕೊಳ್ತೇನ. ಸ್ವಾಮಿನ ಎಬರದ ಬಿಲ್ ತಗೊಂಡನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾ ಮೊದಲು ಹೇಳೇನೆ, ಕೋವಿಡ್ದಾಗ ನಾವು ಉಳ್ದಿದೀವಿ ಅಂದ್ರ ದೇವ್ರು ಉಳ್ಸ್ಯಾನಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ. ಅಧಿವೇಶನದ ಕೈ ಮುಗಿತೀನಿ. ನೀವೇನಾರ 10 ಲಕ್ಷ
ಲಕ್ಷ ಮಂದಿ ಬಂದ್ರ ಒಬ್ಬ MLA ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ 1,000 ರೂಪಾಯಿ ತಗೊಂಡು ತಿರುಗು. ಆದ್ರ ಇವತ್ತ ಈ ಬಿಲ್ಲಿನಕ್ಕಿಂತ ಒಂದು ಗೆಲುವು ಏನಾಗಿದೆ ಅಂದ್ರ 25 ಸಂಘಟನೆಗಳಾಗಿದ್ದು, ರೈತ ಸಂಘಟನೆ 25-30. ನಿಮ್ಮ ಗುರ್ಲಾಪುರ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದ ವೇದಿಕೆ ಮ್ಯಾಗ ಬಂತ. ಶಿವಾನಂದ ಪಾಟೀಲ್ ಕೈ ಗಡ 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 ನಡುತ್ತಿದ್ದು ನೀನು ಬಂದಾಗ ನೋಡ್ರಿ. ನೀವು ನಿಮ್ಮ ಶಕ್ತಿ, ನಿಮ್ಮ ಸಂಘಟನೆ, ನಿಮ್ಮ ಹೋರಾಟ, ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಳ್ತೀನಿ. ನನಗೆ ಯಾರು ನೀವು 1 ರೂಪಾಯಿ ಕೊಡ್ಬೇಡ್ರಿ. ನಿಮ್ಮ ಕಬ್ಬಿನಾಗ ಏನು ಬರ್ತೈತ್ಲ ಒಂದು 500 ರೂಪಾಯಿ ಅನಾಥಾಶ್ರಮಕ್ಕ ಬಿದ್ದಂತವ್ರಿಗೆ ಕೊಟ್ಟು ಬಿಡ್ಬೋದು. ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಮುಖಂಡರು ಯಾರ್ದು ಹೆಸರು ತಗೊಂಡಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮೆಲ್ಲರ ಸಾಮರ್ಥ್ಯದಿಂದ ಆಗೈತಿ. ರಾಜ್ಯದ ಮೂಲೆಯಿಂದ ಅನ್ನ ಕೊಟ್ಟವ್ರು, ರೊಟ್ಟಿ ಕೊಟ್ಟವ್ರು, ಬ್ಯಾಳಿ ಕೊಟ್ಟವ್ರು, ವಕೀಲರು, ಡಾಕ್ಟರ್, ಇಂಜಿನಿಯರ್, ಫೈನಲ್ ನೀವು ಮಧ್ಯ ಮೂಲಕ ಬಂದಿದೆ, ಅರ್ಧ ಗೆಲುವಾಗಿಬಿಟ್ಟ. ನಮಗೆ ಸಾಕು ಸರ್. ಅಧಿವೇಶನದಾಗ ಹೋರಾಟ ಮಾಡ್ತೀವಿ ಸರ್, 100% ಸರ್. ರೈತ 9 ಹೋರಾಟ ಮಾಡ್ತಾ ಇದ್ದ, ಇವತ್ತು ಗೆಲುವು ಸಿಕ್ತು. 100% ಹೋರಾಟಕ್ಕೆ 100 ಸಹಕಾರ ಸರ್. 100 ಸಹಕಾರ, 100 3,300 ರೂಪಾಯಿ ರೈತನ ಗೆಲುವು. ಫ್ಯಾಕ್ಟ್ರಿ ಅವ್ರು 1 ರೂಪಾಯಿ ಕೊಡೋದಿಲ್ಲ ಅಂದಿದ್ರು, 300 ರೂಪಾಯಿ ಬಾಕ್ಸಿವಿ.